ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೇಗ ಮುಗಿಯೋಂಥದ್ದೊಂದು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ನೋಡಿ, ಈ ಥರ ಫ್ಲವರ್ ಬೀಡು ಮತ್ತು ಸ್ಮಾಲ್ ಬೀಡು. ಇದು 2 ಕಲರು ಇರೋದ್ರಿಂದ ಸೀರೆಯಲ್ಲಿ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟಾರ್ಟಿಂಗು ಈ ಸ್ಯಾರಿಗೆ ನೋಡಿ, ಇದು ಥ್ರೆಡ್ನ 6 ಎಳೆ ದಾರ ತೊಗೊಂಡಿದ್ದೀನಿ. ಥ್ರೆಡ್ನ ಈ ಥರ ಹಾಕಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ನಾನು ಪಲ್ಲು ಕಲರೇ ಥ್ರೆಡ್ನ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಸ್ಯಾರಿ ಪಲ್ಲು ಕಲರೇ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು ಥ್ರೆಡ್ ಗಂಟಾಕಿದ್ವಲ್ಲ, ಅಲ್ಲೇ ಹೋಗಿ ಫಸ್ಟ್ ಒಂದು ಸಲ ಲಾಕ್ ಮಾಡಬೇಕು, ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಬೇಕು. 2 ಟೈಮ್ ಲಾಕ್ ಮಾಡಾದಮೇಲೆ ಫ್ಲವರ್ ಬೀಡು ನೋಡಿ, ಫ್ಲವರ್ ಬೀಡ್ ತಗೊಂಡು ಥರ ಹಾಕಿ ಮತ್ತು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಬೀಡನ್ನ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸೀರೆಗೆ ಹಾಕಿ ಲಾಕ್ ಮಾಡಬೇಕು. ಇವಾಗ 4 ಚೈನ್ 2 3 4 ಚೈನು ನೋಡಿ, ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತು 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಬೇಕು. 3 ಟೈಮು 4 ಚೈನ್ ಹಾಕ್ಕೋಬೇಕು. ಮತ್ತು ಇವಾಗ ಒಂದು ಫ್ಲವರ್ ಬೀಡು ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಮಾಡ್ಕೊಂಡೋಗಿ ಸ್ಯಾರಿ ಫುಲ್ಲು 3 ಚೈನು ಬೀಡು 3 ಚೈನು ಬೀಡು, ಸ್ಯಾರಿ ಫುಲ್ಲು 3 ಚೈನು ಬೀಡು ಹಾಕ್ಕೊಂಡೋಗಿ ನೋಡಿ. ಇದೇ ರೀತಿ ಸ್ಯಾರಿ ಫುಲ್ಲು 3 ಟೈಮ್ ಚೈನು ಮತ್ತು ಬೀಡು ಹಾಕ್ಕೊಂಡು ಸ್ಯಾರಿ ಫುಲ್ಲು ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಸ್ಯಾರಿ ಪಲ್ಲು ಕಲರ್ ತೊಗೊಂಡಿದ್ದೀನಿ, ಯಾಕಂದರೆ ಬೇಸಿಕ್ ಲೈನಲ್ಲಿ ಕಲರು ಸ್ಯಾರಿ ಕಲರೇ ತೊಗೊಂಡ್ರೆ ಇದು ನೋಡಿ ಈ ಥರ ಕಾಣಿಸುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ಯಾರಿ ಪಲ್ಲು ಕಲರೇ ಈ ಥ್ರೆಡ್ ತೊಗೊಂಡಿದ್ದೆ ಬೇಸಿಕ್ಗೆ. ಈಗ ಸೆಕೆಂಡ್ಗೆ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ನೋಡಿರಿ, ನಾನು ಫಸ್ಟ್ ಎಲ್ಲಿ ಗಂಟು ಹಾಕಿದೆ ಅಲ್ಲೇ ಗಂಟಾಕಿ ಇಟ್ಕೊಂಡಿದ್ದೀನಿ ಸ್ಯಾರಿಗೆ. ಮತ್ತು ಅದೇ ಲೂಪಲ್ಲಿ ಹೋಗಿ ಫಸ್ಟ್ ಒಂದು ಸಲ ಲಾಕ್ ಮಾಡಬೇಕು. ಇಲ್ಲಿ 2 ಟೈಮ್ ಲಾಕ್ ಮಾಡಿದ್ವಲ್ಲ, ಅದರಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಇವಾಗ 4 ಚೈನ್ 3 4 ನೋಡಿ, 4 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ನೋಡಿ, ಇದು ಕುಚ್ಚಿಗೆ ಲಾಕ್ ಆದಮೇಲೆ ಮತ್ತೆ ಇಲ್ಲಿ 4 ಚೈನ್ ಇದೆಯಲ್ಲ ಅದರಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ಬೀಡು ನೋಡಿ, ಬೀಡ್ ತೊಗೋಬೇಕೀಗ. ಬೀಡ್ ಹಾಕಿ ಬೀಡ್ ಒಳಗಡೆ ಹಾಕ್ಕೊಂಡು ಇವಾಗ 3 ಕ್ರೋಶ ನೋಡಿ, ಸೂಜಿ ಮೇಲೆ 2 ಟೈಮ್ ದಾರ ತೊಗೋಬೇಕು. ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರ ತೊಗೊಬಂದು 2ರಲ್ಲಿ ಒಂದು ಸಲ ಈ ಥರ 3 ಕ್ರೋಶ ಅಂದರೆ ಈ ಥರ ಬರುತ್ತೆ. ಈ ಥರ ಮಾಡ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನನಗೆ. ನೋಡಿ, ಬೀಡ ಒಳಗಡೆ ಹಾಕ್ಕೋಬೇಕು ದಾರಕ್ಕೆ. ಮತ್ತು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ನೋಡಿ 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ನೋಡಿ 3 ಕ್ರೋಶ ಆಯ್ತಿದ್ದು. ಇದೇ ರೀತಿ 8 ಬೀಡ್ ಬರೋ ಥರ ಸ್ಯಾರಿಗೆ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ಮಾಡ್ಕೊಂಡೋಗಿ
ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ತುಂಬ ಟೈಮು ಏನೂ ಬೇಕಾಗಿಲ್ಲ ಇದಕ್ಕೆ, ಬೇಗನೂ ಮುಗಿಯುತ್ತೆ, ತುಂಬ ಲುಕ್ಕಾಗೂ ಕಾಣಿಸುತ್ತೆ. ಇದು ತುಂಬ ಸ್ಯಾರಿಗೆ ಹಾಕಿದ್ದೀನಿ ನಾನು ಈ ಡಿಸೈನು. ಎಲ್ಲರೂ ಇಷ್ಟಪಟ್ಟಿದ್ದಾರೆ ಈ ಡಿಸೈನ್ನ. ನೀವು ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಈಸಿಯಾಗೂ ಇರುತ್ತೆ, ನಮಗೆ ಬೇಗನೂ ಮುಗಿಯುತ್ತೆ. ನೋಡಿ 6 ಆಯಿತು, ಇನ್ನು 2 ಬೀಡ್ ಹಾಕಬೇಕು. ನಾನು 2 ಬೀಡ್ ಒಂದೇ ಸಲ ತಗೊಂಡು ಹಾಕ್ತೀನಿ. ನಿಮಗೆ ಅಭ್ಯಾಸ ಇದ್ದರೆ ನೀವು ಅದೇ ರೀತಿ ಹಾಕ್ಕೋಬೋದು. ನೋಡಿ ತ್ರಿಬಲ್ ಕ್ರೋಶ 2 ಟೈಮ್ ಇದು ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಮಾಡ್ಕೋಬೇಕು. ನೋಡಿ ಇವಾಗ 8 ಬೀಡ್ ಆಯಿತು. ನೋಡಿ ಇವಾಗ ನೋಡಿ 4 ಚೈನ್ಗೆ ಲಾಕ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಬೀಡ್ ಪಕ್ಕ ಲಾಕ್ ಮಾಡಿದ್ವಲ್ಲ, ಅದರಲ್ಲಿ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ 4 ಚೈನ್. ನೋಡಿ ಇದು 4 ಚೈನ್. ಮತ್ತೆ ಬೀಡ್ ಪಕ್ಕ ಹೋಗಿ ನೋಡಿ ಇಲ್ಲಿ ಲಾಕ್ ಮಾಡಬೇಕು. ನೋಡಿ ಈ ಥರ ಡಿಸೈನ್ ಬಂದಿದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಬೇಗನೂ ಮುಗಿಯುತ್ತೆ. ಈ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿಗೆ. ನೋಡಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮತ್ತು ಬೀಡು, ಸ್ಟಾರ್ಟಿಂಗ್ಗೆ ಬೀಡ್ ತೊಗೋಬೇಕು. ಸ್ಟಾರ್ಟಿಂಗ್ ಬೀಡ್ ತೊಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ನೋಡಿ ಈ ಟೈಪು. ನೋಡಿ 8 ಬೀಡ್ ಆಗಿದೆ. ಲಾಸ್ಟಲ್ಲಿ ಇಲ್ಲೋಗಿ 4 ಚೈನಲ್ಲಿ ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ವಲ್ಲ ಅಲ್ಲೋಗಿ ಮತ್ತೆ 4 ಚೈನ್ ಹಾಕಿ ಮತ್ತು ನೋಡಿ ಬೀಡ್ ಪಕ್ಕ ಲಾಕ್ ಮಾಡ್ಕೋಬೇಕು. ನೋಡಿ ಡಿಸೈನ್ ಈ ಥರ ಕಾಣಿಸ್ತಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನಿದು ಸ್ಯಾರಿ ಫುಲ್ಲು ಹಾಕಾದ್ಮೇಲೆ ನಿಮಗೆ ಯಾವ ಥರ ಡಿಸೈನ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಸ್ಯಾರಿ ಫುಲ್ಲು ಡಿಸೈನು ಕಂಪ್ಲೀಟ್ ಆಗಿದೆ. ನೋಡಿ ಈ ಥರ ಬಂದಿದೆ. ನೋಡಿ ನಾವಿವಾಗ ಇಲ್ಲಿ ಬೀಡ್ ಕೆಳಗಡೆ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಕುಚ್ಚು ಕಟ್ಕೊಳ್ಳೋದು. ನಾನು 87 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಳ್ತೀನಿ. ಸ್ಯಾರಿ ಫುಲ್ಲು ಕುಚ್ಚು ಕಟ್ಟಾದಮೇಲೆ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫುಲ್ಲು ಕುಚ್ಚೆಲ್ಲ ಕಟ್ಟಾಗಿದೆ. ನೋಡಿ ಡಿಸೈನ್ ಈ ಥರ ಕಾಣಿಸ್ತಿದೆ. ನಾನು 87 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ಇದು ಪ್ರೈಸು 450, 500. ನೋಡಿ ನನಗೆ ಈ ಡಿಸೈನು ಮತ್ತೆ ಇನ್ನೂ ಒಂದು ಸೀರೆ ಬಂದಿತ್ತು, ಹಾಗಾಗಿ ನೋಡಿ ಅದೇ ಡಿಸೈನು ಮತ್ತೆ ನಾನು ಸೀರೆಗೆ ಹಾಕಿದ್ದೀನಿ. ನೀವು ಈ ಡಿಸೈನ್ನ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.